ನಮಸ್ಕಾರ ಸ್ನೇಹಿತರ ಎಸ್.ಎಸ್.ಪಿ ಸ್ಕಾಲರ್ಶಿಪ್ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರ ಎಸ್.ಎಸ್.ಪಿ ಸ್ಕಾಲರ್ಶಿಪ್ ವಿದ್ಯಾರ್ಥಿಗಳಿಗೆ ಎಲ್ಲ ಒ.ಬಿ.ಸಿ ವಿದ್ಯಾರ್ಥಿಗಳಿಗೆ, SC/ST ವಿದ್ಯಾರ್ಥಿಗಳಿಗೆ, ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಗುಡ್ ನ್ಯೂಸ್ ಆದರೆ ಬರ್ತಿರುವಂಥದ್ದು. ಈಗ ನಿಮ್ಮೆಲ್ಲರಿಗೂ ನಿಮ್ಮ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಆದರೆ ಇದೆ ಸ್ನೇಹಿತರೆ. ಅಮೌಂಟ್ ಸ್ಯಾಂಕ್ಷನ್ ಕುರಿತು ಕೆಲವೊಂದು ಅಪ್ಡೇಟ್ಸ್ ಆದರೆ ಬಂದಿದೆ. ಮತ್ತು ಸಾಕಷ್ಟು ಜನರದು ಸ್ಟೇಟಸ್ ಅಪ್ಡೇಟೇ ಆಗ್ತಿಲ್ಲ ತುಂಬ ದಿನದಿಂದ ಅಂತ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಾನೆ ಇರ್ತಾರೆ ಕಾಮೆಂಟ್ ಮುಖಾಂತರ ಏನು ಮಾಡಬೇಕು ಅಂತ. ಏನು ಮಾಡಬೇಕು ಏನು ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ. ಮತ್ತು ಒ.ಬಿ.ಸಿ ವಿದ್ಯಾರ್ಥಿಗಳಿಗೆ, SC/ST ವಿದ್ಯಾರ್ಥಿಗಳಿಗೆ ಎಲ್ಲ ಬಂದಿರುವಂತಹ ಗುಡ್ ನ್ಯೂಸನ್ನು ತಿಳಿಸ್ಕೊಡ್ತೀನಿ. ಎಲ್ಲ ಮೈನಾರಿಟಿ ವಿದ್ಯಾರ್ಥಿಗಳು ಕೂಡ ಗುಡ್ ನ್ಯೂಸೇ ಇದು. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ನೀವ್ಯಾರಾದರೂ ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲನ್ನು ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ ಸ್ನೇಹಿತರೆ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕೆ ನಮಗೆ ಪ್ರೋತ್ಸಾಹ ಆಗಿರುತ್ತೆ ಹೆಚ್ಚಿಗೆ ವಿಡಿಯೋಸ್ ಮಾಡಿ ತಿಳಿಸೋದಕ್ಕೆ. ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟಾಗಿ ಟಾಪಿಕ್ಗೆ ಬರ್ತೀನಿ. ಸ್ನೇಹಿತರೆ ನೋಡಿ, ಸಾಕಷ್ಟು ಜನ ವಿದ್ಯಾರ್ಥಿಗಳು ಲಾಸ್ಟ್ ಇಯರ್ ಸ್ಕಾಲರ್ಶಿಪ್ ಬಂದಿಲ್ಲ, SSP ಸ್ಕಾಲರ್ಶಿಪ್ ಹಣ ಯಾವಾಗ ಬರುತ್ತೆ ಅಂತ ಎಲ್ಲ ವಿದ್ಯಾರ್ಥಿಗಳು ಪ್ರತಿದಿನ ಪ್ರತಿ ವಿಡಿಯೋ ಕೆಳಗಡೆ ಬಂದು ಕಾಮೆಂಟ್ ಮಾಡ್ತಾನೆ ಇರ್ತಾರೆ. ಅದರಿಂದ ನಿಮಗೆ ಈ ವಿಡಿಯೋ ಆದರೆ ಮಾಡ್ತಿದ್ದೀನಿ. ಈಗ ಗುಡ್ ನ್ಯೂಸ್ ಬಂದಿದೆ. ಇಷ್ಟು ದಿನದಿಂದ ಯಾಕೆ ಹೇಳಿರಲಿಲ್ಲ ಅಂದರೆ ನಿಮಗೆ ಗುಡ್ ನ್ಯೂಸ್ ಆದರೆ ಬಂದಿರಲಿಲ್ಲ. ಈಗ ಒ.ಬಿ.ಸಿ ವಿದ್ಯಾರ್ಥಿಗಳಿಗೂ ಗುಡ್ ನ್ಯೂಸ್ ಬಂದಿದೆ, SC/ST ವಿದ್ಯಾರ್ಥಿಗಳು ಕೂಡ ಗುಡ್ ನ್ಯೂಸ್ ಬಂದಿರುವಂಥದ್ದು. ಸ್ನೇಹಿತರೆ, ಸೋಮವಾರ SC/ST ಮತ್ತು ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಲಾಸ್ಟ್ ಇಯರ್ದು ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ಅಂತ ಒಂದು ವಿಡಿಯೋ ಆದರೆ ಮಾಡಿದ್ವಿ. ಅವರಿಗೆ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ, ಇನ್ನು ಒಂದು 15 ದಿನ ಒಳಗಡೆ ಹಣ ಬರುತ್ತೆ ಅಂತ. ಈಗ ಒ.ಬಿ.ಸಿ ವಿದ್ಯಾರ್ಥಿಗಳಿಗೂ ಗುಡ್ ನ್ಯೂಸ್ ಬಂದಿದೆ. ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಅಪ್ಡೇಟ್ ಬಂದಿದೆ. ನಿಮಗೂ ಒ.ಬಿ.ಸಿ ವಿದ್ಯಾರ್ಥಿಗಳಿಗೂ ಅಮೌಂಟ್ ಆದರೆ ಸ್ಯಾಂಕ್ಷನ್ ಮಾಡಿದಾರಂತೆ ಗೌರ್ನಮೆಂಟ್ ಕಡೆಯಿಂದ. ಈಗ ಒ.ಬಿ.ಸಿ ವಿದ್ಯಾರ್ಥಿಗಳಿಗೂ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ, SC/ST ವಿದ್ಯಾರ್ಥಿಗಳಿಗೂ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ, ಮೈನಾರಿಟಿ ವಿದ್ಯಾರ್ಥಿಗಳು ಕೂಡ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ಸ್ನೇಹಿತರೆ. ಲಾಸ್ಟ್ ಇಯರ್ದು ಹಿಂದಿನ ವರ್ಷದ್ದು ಸ್ಕಾಲರ್ಶಿಪ್ಪು ಯಾವ ವಿದ್ಯಾರ್ಥಿಗಳಿಗೆ ಬಂದಿಲ್ಲ. ಈಗ ನಿಮಗೆ ಶೀಘ್ರದಲ್ಲೇ ಹಣ ಬಂದು ನಿಮ್ಮ ಖಾತೆಗಳಿಗೆ ಜಮಾ ಆಗಲಿದೆ ಸ್ನೇಹಿತರೆ. ಯಾಕಂದರೆ ಸರ್ಕಾರದ ಕಡೆಯಿಂದ ಫಂಡ್ಸ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಇಷ್ಟು ದಿನದಿಂದ ಹಣ ಆದರೆ ರಿಲೀಸ್ ಮಾಡಿರಲಿಲ್ಲ. ಈಗ ನಿಮ್ಮ ಡಿಪಾರ್ಟ್ಮೆಂಟ್ಗಳಿಗೆ ಅಮೌಂಟನ್ನು ಸ್ಯಾಂಕ್ಷನ್ ಮಾಡಿದ್ದಾರೆ ಸ್ನೇಹಿತರೆ. ನೋಡಿ, ನೀವು ಕೇಳ್ಬೋದು, ಹಾಗಾದರೆ ಈಗ ಅಮೌಂಟ್ ಏನೋ ಸ್ಯಾಂಕ್ಷನ್ ಮಾಡಿದ್ದಾರೆ, ಇಲ್ಲಿ ಸ್ಟೇಟಸಲ್ಲಿ ಅಪ್ಡೇಟ್ ಆಗ್ತಿಲ್ಲ, ನಮಗೆ ಸ್ಟೇಟಸಲ್ಲಿ ಅಮೌಂಟೇ ತೋರಿಸ್ತಿಲ್ಲ, ಸ್ಟೇಟಸಲ್ಲಿ ಅಪ್ರೂವ್ ಆಗಿಲ್ಲ. ಈ ರೀತಿಯಾಗಿ ಸ್ಟೇಟಸ್ಗಳು ತುಂಬ ದಿನದಿಂದ ಇದೇ ರೀತಿ ಇದೆ. ಮತ್ತು ಇನ್ನು ಕೆಲವರಿಗೆ ಸಮ್ ರಿಜೆಕ್ಷನ್ ಪ್ರಾಬ್ಲಮ್ಸ್ ಎಲ್ಲ ಬಂದಿದೆ ಅಂತ ಹೇಳ್ತಿದ್ರು. ಅದರಿಂದ ನೀವು ವಿದ್ಯಾರ್ಥಿಗಳು ಏನು ಮಾಡಬೇಕು ಅಂದರೆ, ನೋಡಿ ಸ್ನೇಹಿತರೆ, ನಿಮ್ಮ ಇಲಾಖೆಗೆ ನೀವು ಕಾಲ್ ಮಾಡಿ. ನಿಮ್ಮ ಒಂದು ಇಲಾಖೆಗೆ ಕಾಲ್ ಮಾಡಿಬಿಟ್ಟು, ಈಗ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ವಿದ್ಯಾರ್ಥಿಗಳು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವಿದ್ಯಾರ್ಥಿಗಳು, ನೀವೇನು ಮಾಡ್ತೀರಾ, ಒ.ಬಿ.ಸಿ ವಿದ್ಯಾರ್ಥಿಗಳು ಇಲ್ಲಿ ಕೊಟ್ಟಿರುವಂತಹ ಕಾಂಟ್ಯಾಕ್ಟ್ ನಂಬರ್ಸ್ಗೆ ಕಾಲ್ ಮಾಡಿ. ಒಂದು ವೇಳೆ ಕಾಲ್ ಕನೆಕ್ಟ್ ಆಗ್ತಿಲ್ಲ ಅಂದರೆ ಅದೇ ರೀತಿಯಾಗಿ ನೀವು ಸಮಾಜ ಕಲ್ಯಾಣ ಇಲಾಖೆಗೆ, SC ವಿದ್ಯಾರ್ಥಿಗಳು ಈ ರೀತಿಯಾಗಿ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ, ಮೈನಾರಿಟಿ ವಿದ್ಯಾರ್ಥಿಗಳು ಮೈನಾರಿಟಿ ಒಂದು ಡಿಪಾರ್ಟ್ಮೆಂಟ್ಗೆ ಕಾಲ್ ಮಾಡಿ. ಇಲ್ಲಿ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ವಿದ್ಯಾರ್ಥಿಗಳು ಇಲ್ಲಿ ನೀವು ಕಾಲ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ರೀತಿಯಾಗಿ ಸಮಾಜ ಕಲ್ಯಾಣ ಇಲಾಖೆ ವಿದ್ಯಾರ್ಥಿಗಳು ಇಲ್ಲಿ ನೀವು ಸಮಾಜ ಕಲ್ಯಾಣ ಇಲಾಖೆದು ಏನು ಮೊಬೈಲ್ ನಂಬರ್ಸ್ ಕೊಟ್ಟಿದ್ದಾರೆ ಇದಕ್ಕೆ ಕಾಲ್ ಮಾಡಿ. ಇಲ್ಲ ಮೇಲ್ ಮಾಡೋದಕ್ಕೂ ಟ್ರೈ ಮಾಡಿ ಸ್ನೇಹಿತರೆ. ಇಲ್ಲ ಮೇಲ್ಗೂ ರಿಪ್ಲೈ ಬರ್ತಿಲ್ಲ, ಕಾಲ್ಗೂ ರಿಪ್ಲೈ ಬರ್ತಿಲ್ಲ, ನಮ್ಮದು ಸ್ಟೇಟಸ್ ಸರಿಯಾಗಿ ತೋರಿಸ್ತಿಲ್ಲ, ಅಮೌಂಟ್ ಸರಿಯಾಗಿ ಬರ್ತಿಲ್ಲ, ಈ ರೀತಿಯಾಗಿ ಏನೇ ಸಮಸ್ಯೆ ಇರಲಿ ನಿಮಗೆ, ನೀವೇನು ಮಾಡ್ತೀರಾ ಅಂದರೆ, ನೀವು ಯಾವ ಕಾಲೇಜಲ್ಲಿ ಓದ್ತಿದ್ದೀರೋ ನಿಮ್ಮ ಒಂದು ಕಾಲೇಜಿನ ಹತ್ತಿರದಲ್ಲಿರುವಂತಹ ಒಂದು ಸಮಾಜ ಕಲ್ಯಾಣ ಇಲಾಖೆಯವರು ನೀವೇನಾದರೂ ಆಗಿದ್ರೆ ಸಮಾಜ ಕಲ್ಯಾಣ ಇಲಾಖೆಗೆ ಹೋಗಿ. ಇಲ್ಲ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವಿದ್ಯಾರ್ಥಿಗಳೇನಾದರೂ ನೀವಿದ್ರೆ ನಿಮ್ಮ ಹತ್ತಿರದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ನಿಮ್ಮ ಕಾಲೇಜಿಗೆ ಹತ್ತಿರದಲ್ಲಿರುವಂತಹ ಒಂದು ಡಿಪಾರ್ಟ್ಮೆಂಟ್ಗೆ ಹೋಗ್ಬಿಟ್ಟು ನಿಮ್ಮ ಒಂದು ಸ್ಟೇಟಸನ್ನು ತೋರಿಸಿ. ನಿಮ್ಮ ಸ್ಟೇಟಸಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅವರು ಹೇಳ್ತಾರೆ ನೆಕ್ಸ್ಟ್ ಸ್ಟೆಪ್ ನೀವೇನು ತಗೋಬೇಕು, ಸ್ಕಾಲರ್ಶಿಪ್ ಅಮೌಂಟ್ ಬರಬೇಕಂದ್ರೆ ನಿಮ್ದೇನು ಪ್ರಾಬ್ಲಮ್ ಇದೆ ಏನಂತ ಹೇಳ್ತಾರೆ. ಓಕೆನಾ, ನಿಮ್ದೇನಾದರೂ ಮಿಸ್ಟೇಕ್ ಇದ್ದರೆ ಅವರು ಕಂಪಲ್ಸರಿ ನಿಮಗೆ ಹೇಳ್ತಾರೆ ನೆಕ್ಸ್ಟ್ ಸ್ಟೆಪ್ ನೀವೇನು ತೆಗೆದುಕೊಳ್ಬೇಕು ಅನ್ನುವಂಥದ್ದನ್ನು ಅವ್ರು ಕ್ಲಿಯರಾಗಿ ಹೇಳ್ತಾರೆ ಸ್ನೇಹಿತರೆ. ಈಗಂತೂ ಸದ್ಯಕ್ಕೆ ಅಮೌಂಟ್ ಅಂತೂ ಸ್ಯಾಂಕ್ಷನ್ ಮಾಡಿದಾರಂತೆ ಗೌರ್ನಮೆಂಟ್ ಕಡೆಯಿಂದ. ಈ ಒಂದು ಡಿಪಾರ್ಟ್ಮೆಂಟ್ಗಳಿಗೆ ಅಮೌಂಟು ಸ್ಯಾಂಕ್ಷನ್ ಆಗಿದೆ ಅಂತ. ಇನ್ನು ಈ ಡಿಪಾರ್ಟ್ಮೆಂಟ್ ಕಡೆಯಿಂದ ನಿಮ್ಗೆ ಅಮೌಂಟ್ ಬಂದು ಜಮಾ ಆಗೋದಷ್ಟೇ ಬಾಕಿ ಇರುವಂಥದ್ದು. ಈ ಒಂದು ಪ್ರೋಸೆಸ್ಸು DBT ಮುಖಾಂತರ ಪುಷ್ ಮಾಡಿ ನಿಮ್ಮ ಖಾತೆಗಳಿಗೆ ಜಮಾ ಮಾಡೋದು. ಒಂದು 15 ದಿನ ಒಳಗಡೆ ನಿಮಗೆ ಈ ಒಂದು ಪ್ರೋಸೆಸ್ ಆದರೆ ನಡೆಯುತ್ತೆ ಸ್ನೇಹಿತರೆ. 15 ದಿನ ಒಳಗೆ ನಿಮ್ಮೆಲ್ಲರಿಗೂ ಅಮೌಂಟ್ ಆದರೆ ಬರುವಂಥದ್ದು. ಈಗ SC/ST ವಿದ್ಯಾರ್ಥಿಗಳು, ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಸೋಮವಾರನೇ ಅಮೌಂಟ್ ಆದರೆ ಸ್ಯಾಂಕ್ಷನ್ ಆಗಿದೆ. ನಿಮ್ಗೆ ಅಮೌಂಟ್ ಬಂದಿದೆಯಾ ಬಂದಿಲ್ವಾ ಅನ್ನುವಂಥದ್ದನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋಗೆ ಲೈಕ್ ಮಾಡಿ, ಕಾಮೆಂಟ್ ಮುಖಾಂತರ ತಿಳಿಸಿ, ಆಗೆಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಾಗುತ್ತೆ. ಒ.ಬಿ.ಸಿ ವಿದ್ಯಾರ್ಥಿಗಳಿಗಂತೂ ರೀಸೆಂಟಾಗಿ ಸ್ಯಾಂಕ್ಷನ್ ಆಗಿರೋದ್ರಿಂದ ನಿಮಗೆ ಇವತ್ತು ಸ್ಯಾಂಕ್ಷನ್ ಅಪ್ಡೇಟ್ಸ್ ಬರ್ತಿರೋದ್ರಿಂದ ನಿಮ್ಗೆ ಇನ್ನು ಸ್ವಲ್ಪ ಲೇಟ್ ಆಗುತ್ತೆ ಅಮೌಂಟ್ ಬಂದು ನಿಮ್ಮ ಖಾತೆಗಳಿಗೆ ಜಮಾ ಆಗೋದು. ಈಗ ಯಾವ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಹಣ ಲಾಸ್ಟ್ ಇಯರ್ ಬಂದಿದೆ, ಯಾವ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಹಣ ಬಂದಿಲ್ಲ ಅನ್ನುವಂಥದ್ದನ್ನು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಆಗ ಎಲ್ಲರಿಗೂ ಗೊತ್ತಾಗುತ್ತೆ ಯಾರ್ಯಾರಿಗೆ ಹಣ ಬರ್ತಿದೆ, ಯಾರ್ಯಾರಿಗೆ ಹಣ ಬರ್ತಿಲ್ಲ ಅಂತ.